ನಿನ್ನ ಪ್ರಗತಿಯ ಹಾದಿಯಲ್ಲಿ ನಡೆಯುವಾಗ ಯಾವುದೇ ಕಾರಣಕ್ಕೂ ನೀನು ಹಿಂದಿರುಗಿ ನೋಡಬಾರದು. ಅಂದ್ರೆ ಅಂದ್ರೆ ನಿನ್ನ ತಂದೆ, ತಾಯಿ, ತಮ್ಮ, ತಂಗಿ ಎಲ್ಲರನ್ನು ಮರೆತು ಸಂಪೂರ್ಣವಾಗಿ ನಮ್ಮವನಾಗಬೇಕು. ಅದು ಸಾಧ್ಯ ಇಲ್ಲ ಮೇಡಮ್. ಪುಷ್ಪ ಅವರೇ, ಈಗ ನನ್ಗೆ ಅರ್ಥ ಆಯ್ತು. ಇಷ್ಟೊತ್ತು ನೀವು ಯಾವ ನಾಯಿ ಜಾತಕ ನೋಡಿದ್ರಂತ. ನೀವು ತಿಳ್ಕೊಂಡಿರೋ ನಾಯಿ ನಾನಲ್ಲ. ಈ ನಾಯಿ ನಿಯತ್ತು ಯಾವತ್ತೂ ನನ್ನ ತಂದೆ ತಾಯಿ ಸೇರಿತ್ತು. ಬೈ ದ ವೈ, ನಿಮ್ಮ ಶೆಟ್ರು ಜ್ಯೋತಿಷ್ಯ ವಿಷಯದಲ್ಲಿ ಬಹಳಷ್ಟು ಪ್ರವೀಣರು ಅಂತ ಹೇಳ್ಕೊಂಡ್ರಲ್ಲ, ಐ ಆಮ್ ವೆರಿ ಸಾರಿ. ಆದ್ರೆ ನನ್ನ ವಿಷಯದಲ್ಲಿ ಅದು ಸುಳ್ಳಾಯ್ತು. ನಮಸ್ಕಾರ పుష్పలతా అమ్మగారికి. నమస్కార పెద్దస్వామి శెట్టి అవరే, నిమగోస్కరానే కాಯ್ತಾ ఇದ್ದೀನಿ. మీరు ఫోన్ చేసిన తర్వాత రాకుండా ఉండడానికి అవుతుందా? క్యాష్ రెడీనా? 50,000 రెడీ. సైన్ చేయండి, డబ్బు తీసుకోండి. ఇదిగో పెన్ను. 1 2 3 4 5 50,000 ఉంది. లెక్కొచ్చేసుకోండి. ఆ పెన్ను అండి నాది. ఆ ఫోన్ చేసి ఎవరికి జాతకం చూడాలంటే యారది? ನನ್ನ ಮಗಳು ಸುಮಲತಾ ಒಂದು ಹುಡುಗನ ಪ್ರೀತಿಸ್ತಾ ಇದ್ದಾಳೆ. ಒಂದು ಹುಡುಗರು ಪ್ರೀತಿಸ್ತಾ ఉందా? మీరెంతో పుణ్యవంతులు. 4-5 జన ప్రీతిసే వాళ్ళు ఉన్నారు. ಅವನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡ್ದಿದ್ದಾಳೆ. మంచి అమ్మాయి. ನಾನು ಅವನ್ನೇ ಅಳಿಯ ಮಾಡ್ಕೋಬೇಕು ಅಂತಿದ್ದೀನಿ. ಸಂತೋಷ. ಬಡವರ ಮನೆ ಹುಡುಗ, ಆದ್ರೂ ಬಹಳ ಬುದ್ಧಿವಂತ. ಅವನ್ನ ಕರ್ಕೊಂಡ್ ಬರಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾಳೆ. ಅವನಿ ಮನೆಯಲ್ಲಿ ಕಾಲಿಡೋ ಗಳಿಗೆ ನೋಡಿ ಕುಂಡ್ಲಿ ಹಾಕಿ ನನಗೆ 2 ವಿಷಯ ತಿಳಿಸ್ಬೇಕು ಶೆಟ್ರೆ. ಏಮದೆ? ಒಂದು, ಆ ಹುಡುಗನಿಂದ ನನಗೆ ಲಾಭ ಇದೆಯಾ ಅಂತ. ಎರಡನೇದು, ಅವನು ನನ್ನ ಹಿಡಿತದಲ್ಲಿ ಇರ್ತಾನ ಅಂತ. వాడు రాని టైం చూసి చెప్తాను. ಮಮ್ಮಿ. వీడేనా? 11:05. ನಮ್ಮ ಮಮ್ಮಿ ನಿಮ್ಮ ನೋಡ್ಬೇಕು ಅಂದ್ರು, ಅದಕ್ಕೆ ನಮ್ಮ ಮನೆ ಕರ್ಕೊಂಡ್ ಬಂದೆ. ಮಮ್ಮಿ, ಇವ್ರೇ ರವಿ. ಹಾಯ್, ಹೌ ಡು ಯು ಡು? ಫೈನ್, ಥ್ಯಾಂಕ್ ಯು. ಕಮ್ ಆನ್. ರವಿ, ಇವ್ರು పెద్దస్వామి ಶೆಟ್ಟಿ ಅಂತ ನಮ್ಮ ಮಿಲ್ ಫೈನಾನ್ಷಿಯರ್. ಅಷ್ಟೇ ಅಲ್ಲ, జ్యోతిషದಲ್ಲಿ నిపుణులు. హలో సార్. చూడప్ప, నేను ఎవరికి చెయ్యి ఇచ్చేలేదు. కాలు ఇక్కడుంది. నమస్కారం సార్. 100 ವರ್ಷ బాళి బతుకప్ప. కూర్చో రవి. అదో ఫోన్ గంట కొడతా ఉంది. అది ఇంకా శుభం. చూడండి. ಹಲೋ, ಪುಷ್ಪಲತಾ ಸ್ಪೀಕಿಂಗ್. ಏನು, ಕೇಸ್ ನಮ್ ಕಡೆ ಆಯ್ತಾ? 2 ಲಕ್ಷ ಕಾಂಪನ್ಸೇಷನ್ ಸೇರಿಸ್ಕೊಡ್ತಾರಾ? ಗುಡ್, ವೆರಿ ಗುಡ್. పుష్పలత గారు, మీ సెలక్షన్ బాగుంది. ఈ కుక్క మీ అన్నం తింటుంది, మీ తన్నులు తింటుంది. ಅಂದ್ರೆ ಈ ನಾಯಿ ನೀವು ಹಾಕೋ ಅನ್ನನು ತಿನ್ನುತ್ತೆ, ನೀವು ಕೊಡೋ ಒದೆನೂ ತಿನ್ನುತ್ತೆ, ನೀರು ತಿಂದ ಮನೇನು ಕಾಯುತ್ತೆ. ಮಾರ್ಕೆಟ್ ರೇಟ್ ಹೆಚ್ಚಾಗೋದ್ರೊಳಗೆ ಇದನ್ನ ಹಿಡಿದು ಬುಟ್ಟಿಗೆ ಹಾಕೊಂಬಿಡಿ. ಏನ್ ಸುಮ, ನಿಮ್ಮಮ್ಮ ನಾಯಿ ಬೆಕ್ಕು ಜಾತಕನೂ ನೋಡ್ತಾರ? బాబాయ్, నాయి బెక్కు ఏమిటి, టేబుల్ కుర్చీ కూడా నేను జాతకం రాస్తాను. పుష్పలత గారు, నేను వచ్చిన పని అయ్యింది. కుర్రాడా, నేను వస్తాను. ಬೇಗ ಮದುವೆ ಹೋಳಿಗೆ ಊಟ ಹಾಕಿಸ್ಬಿಡಿ. ಒಬ್ಬట్లు, ನಿಪ್ಪಿಟ್ಲು, ಪಪ್ಪట్లు ಅన్ని చేపించండి. ಕಮಾನ್ ರವಿ. ಸಾರಿ, ಶೆಟ್ರು ತುಂಬಾ ಟೈಮ್ ತಗೊಂಡ್ಬಿಟ್ರಲ್ಲ. ಪರವಾಗಿಲ್ಲ ಬಿಡಿ. ನಿನ್ ಬಗ್ಗೆ, ನಿನ್ ಮನೆ ಸ್ಥಿತಿ ಬಗ್ಗೆ ಸುಮಾ ಕೂಲಂಕುಷವಾಗಿ ಹೇಳಿದ್ದಾಳೆ. ನೀನೇನೋ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಓದ್ಬೇಕು ಅಂತಿದ್ಯಂತೆ? ಹೌದು. ನೋಡ್ರವಿ, ಇಂಡಿಯಾದಲ್ಲಿ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಓದೋದ್ರಿಂದ ಏನ್ ಪ್ರಯೋಜನ? ಅದನ್ನೇ ಅಮೆರಿಕಾದಲ್ಲಿ ಓದಿ ಇಂಡಿಯಾಗ್ ಬಂದ್ರೆ ಆ ಓದಿಗೂ ಒಂದು ಬೆಲೆ, ನಿನಗೂ ಒಂದು ಬೆಲೆ. ಅಷ್ಟು ದೂರ ಹೋಗಿ ಓದಂತ ಶಕ್ತಿ ನನಗಿಲ್ಲ ಮೇಡಮ್. ಅದಕ್ಕೆ ನಾನು ಅರೇಂಜ್ ಮಾಡ್ತೀನಿ. ನೋಡ್ರವಿ, ನನಗಿರೋದು 2 ಹೆಣ್ಮಕ್ಳು. ಈ ಆಸ್ತಿ ಪೂರ್ತಿ ಅವರಿಗೆ ಸೇರಿದ್ದು. ನೀನು ಅಮೆರಿಕಾದಲ್ಲಿ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಓದಿ ಬಂದ ತಕ್ಷಣ ನಿನಗೂ ಸುಮಾಗೂ ಮದುವೆ ಮಾಡಿಸ್ತೀನಿ. ನನ್ನ ಮಿಲ್ ಪೂರ್ತಿ ನಿನಗೆ ವಹಿಸ್ಕೊಡ್ತೀನಿ. ಆದ್ರೆ ನೀನ್ ನನಗೊಂದು ಮಾತು ಕೊಡಬೇಕು. ಏನ್ ಹೇಳಿ? ನಿನ್ನ ಪ್ರಗತಿಯ ಹಾದಿಯಲ್ಲಿ ನಡೆಯುವಾಗ ಯಾವುದೇ ಕಾರಣಕ್ಕೂ ನೀನು ಹಿಂದಿರುಗಿ ನೋಡಬಾರದು. ಅಂದ್ರೆ ನಿನ್ನ ತಂದೆ, ತಾಯಿ, ತಮ್ಮ, ತಂಗಿ ಎಲ್ಲರನ್ನು ಮರೆತು ಸಂಪೂರ್ಣವಾಗಿ ನಮ್ಮವನಾಗಬೇಕು. ಅದು ಸಾಧ್ಯ ಇಲ್ಲ ಮೇಡಮ್. ಪುಷ್ಪ ಅವರೇ, ಈಗ ನನ್ಗೆ ಅರ್ಥ ಆಯ್ತು. ಇಷ್ಟೊತ್ತು ನೀವು ಯಾವ ನಾಯಿ ಜಾತಕ ನೋಡಿದ್ರಂತ. ನೀವು ತಿಳ್ಕೊಂಡಿರೋ ನಾಯಿ ನಾನಲ್ಲ. ಈ ನಾಯಿ ನಿಯತ್ತು ಯಾವತ್ತೂ ನನ್ನ ತಂದೆ ತಾಯಿ ಸೇರಿತ್ತು. ಬೈ ದ ವೈ, ನಿಮ್ಮ ಶೆಟ್ರು
ಜ್ಯೋತಿಷ್ಯ ವಿಷಯದಲ್ಲಿ ಬಹಳಷ್ಟು ಪ್ರವೀಣರು ಅಂತ ಹೇಳ್ಕೊಂಡ್ರಲ್ಲ, ಐ ಆಮ್ ವೆರಿ ಸಾರಿ. ಆದ್ರೆ ನನ್ನ ವಿಷಯದಲ್ಲಿ ಅದು ಸುಳ್ಳಾಯ್ತು. ಅಮ್ಮ ಪುಷ್ಪಾದೇವಿಯವರೇ, ನೀವು ನನ್ನನ್ನು ಮನೆ ಕರೆಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ರವಿ, ಸುಮಾ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ ತಗೊಂಡು ನಮ್ಮನೆ ಸೊಸೆಯಾಗಿ ಬರೋದಕ್ಕೆ ನೀನ್ ಸಿದ್ಧವಾಗಿದ್ರೆ ನಮ್ಮನೆ ಬಾಗಿಲು ಸದಾ ತೆರೆದಿರುತ್ತೆ.